ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡತಿ ಅಡ್ಡ ಯೂಟ್ಯೂಬ್ ಚಾನಲ್. ಲೇಟೆಸ್ಟ್ ಜಾಬ್ ಇನ್ಫಾರ್ಮೇಷನ್ ಸಮಾಚಾರಕ್ಕಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಜಾಬ್ ಸಮಾಚಾರವನ್ನು ನೀವು ಮರೆಯದೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಜಾಬ್ ಇನ್ಫಾರ್ಮೇಷನ್ 1 ಜಾಬ್ನ ಪೊಸಿಷನ್ ಬಂದು ಏನಪ್ಪ ಅಂತ ಅಂದರೆ ಅದು HR ರಿಕ್ರೂಟರ್ ಆಗಿರುತ್ತದೆ. ಹಾಗೆ ಈ ಕಂಪನಿಯ ಹೆಸರು ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ ವೆಲ್ನೆಸ್ ಆ್ಯಂಡ್ ಫಿಟ್ನೆಸ್ ಸೀರೀಸ್ ಆಗಿರುತ್ತದೆ. ಹಾಗೆ ಇಲ್ಲಿ ಜಾಬ್ನ ಲೊಕೇಶನ್ ಬಂದಿಲ್ಲಪ್ಪ ಅಂದರೆ ಅದು ಬೆಂಗಳೂರಿನಲ್ಲಿ ಈ ಜಾಬು ಇರುವಂತಹದ್ದಾಗಿದೆ. ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂತಂದರೆ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಮತ್ತು ಫ್ರೆಷರ್ಸ್ಗಳಿಗೆ ಅವಕಾಶವನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಸ್ಯಾಲರಿ ಪ್ಯಾಕೇಜ್ ಬಂದು 3 to 8 lakh ಪರ್ ಆನಮ್ ಸ್ಯಾಲರಿಯನ್ನು ಕೊಟ್ಟು ಪ್ಲಸ್ ಬೆನಿಫಿಟ್ಸ್ ಕೂಡ ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯಾಗಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 2 ಜಾಬ್ನ ಪೊಸಿಷನ್ ಬಂದು ಏನಪ್ಪಾ ಅಂತಂದರೆ HR ರಿಕ್ರೂಟರ್ಸ್ ಆಗಿರುತ್ತದೆ. ಹಾಗೆ ಇಲ್ಲಿ ಕಂಪನಿ ಹೆಸರು ಬಂದ್ಬಿಟ್ಟು ಏನಪ್ಪಾ ಅಂತ ಅಂದರೆ ಅದು IT ಕಂಪನಿ, ಇಲ್ಲಿ ವೇಕೆನ್ಸಿ ಇರುವಂತಹದ್ದಾಗಿದೆ. ಹಾಗೆ ಜಾಬ್ನ ಲೊಕೇಶನ್ ಬಂದು ಎಲ್ಲಪ್ಪ ಅಂತ ಅಂದರೆ ಅದು ಬೆಂಗಳೂರಿನಲ್ಲಿ ಈ ಜಾಬು ಇರುವಂತಹದ್ದಾಗಿದೆ. ಹಾಗೆ ರಿಕ್ರೂಟ್ಮೆಂಟ್ಸ್ ಏನಪ್ಪಾ ಅಂತ ಅಂದರೆ ಗ್ರ್ಯಾಜುಯೇಷನ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು. ಹಾಗೆ ಇಲ್ಲಿ ಇವರ ಸ್ಯಾಲರಿ ಪ್ಯಾಕೇಜ್ ಏನಪ್ಪಾ ಅಂತ ಅಂದರೆ 5 to 10 lakh ಪರ್ ಆನಮ್ ಸ್ಯಾಲರಿಯನ್ನು ಕೊಡ್ತಾ ಇದ್ದಾರೆ ಪ್ಲಸ್ ಬೆನಿಫಿಟ್ ಜೊತೆಗೆ. ಹಾಗೆ ಇವರು ಹೆಚ್ಚಿನ ಮಾಹಿತಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 3 ಜಾಬ್ನ ಪೊಸಿಷನ್ ಬಂದೇನಪ್ಪ ಅಂದರೆ HR ರಿಕ್ರೂಟರ್, HR ಎಕ್ಸಿಕ್ಯೂಟಿವ್ ಆ್ಯಂಡ್ ಅಸೋಸಿಯೇಟ್ HR ಆಗಿರುತ್ತದೆ. ಕಂಪನಿ ಹೆಸರು ಬಂದು ಏನಪ್ಪ ಅಂತಂದರೆ ಡಿಜಿಟಲ್ ಏಜೆನ್ಸಿ, ಇಲ್ಲಿ ವೇಕೆನ್ಸಿ ಇರುವಂಥದ್ದು. ಹಾಗೆ ಇಲ್ಲಿ ಜಾಬ್ನ ಲೊಕೇಶನ್ ಬಂದು ಎಲ್ಲಪ್ಪ ಅಂತಂದರೆ ಅದು ಬೆಂಗಳೂರಿನಲ್ಲಿ ಈ ಜಾಬು ಇರುವಂತಹದ್ದಾಗಿದೆ. ಹಾಗೆ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂತಂದರೆ 12th ಪಾಸ್ ಆಗಿರಬೇಕು. ಹಾಗೆ ಗ್ರ್ಯಾಜುಯೇಷನ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ಆಗಿರಬೇಕು. ಹಾಗೆ ಸ್ಯಾಲರಿ ಪ್ಯಾಕೇಜ್ ಬಂದು ಏನಪ್ಪ ಅಂದರೆ 2 to 9 lakh ಪರ್ ಆನಮ್ ಸ್ಯಾಲರಿಯನ್ನು ಕೊಡ್ತಾ ಇದ್ದಾರೆ, ಜೊತೆಗೆ ಬೆನಿಫಿಟ್ಸು. ಹಾಗೆ ಹೆಚ್ಚಿನ ಮಾಹಿತಿಯಾಗಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 4 ಜಾಬ್ನ ಪೊಸಿಷನ್ ಬಂದೇನಪ್ಪ ಅಂದರೆ HR ರಿಕ್ರೂಟರ್ ಆಗಿರುತ್ತದೆ. ಹಾಗೆಯೇ ಇಲ್ಲಿ ಕಂಪನಿ ಹೆಸರು ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ ವರ್ಕ್ ಸೋರ್ಸ್ ಕನ್ಸಲ್ಟೆಂಟ್, ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಇಲ್ಲಿ ಜಾಬ್ನ ಲೊಕೇಶನ್ ಬಂದೆಲ್ಲಪ್ಪ ಅಂತ ಅಂದರೆ ಬೆಂಗಳೂರಿನಲ್ಲಿ ಬೆಳ್ಳಂದೂರು, ಇಬ್ಲೂರು ಲೇಕಲ್ಲಿದೆ. ಹಾಗೆ ರಿಕ್ರೂಟ್ಮೆಂಟ್ಸು 3 to 5 years ಎಕ್ಸ್ಪೀರಿಯನ್ಸ್ ಆಗಿರಬೇಕು, ಅದು IT ಮತ್ತು ನಾನ್ ITಯಲ್ಲಿ. ಹಾಗೆ ಇಲ್ಲಿ ಇವರ ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು ಅಪ್ ಟು 5 lakh ಪರ್ ಆನಮ್ ಸ್ಯಾಲರಿಯನ್ನು ಇವರು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಹಾಗೂ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ನೀವು ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 5 ಜಾಬ್ನ ಪೊಸಿಷನ್ ಬಂದು HR ರಿಕ್ರೂಟರ್ಸ್, ಸೀನಿಯರ್ HR ರಿಕ್ರೂಟರ್ಸ್ ಅಂಡ್ ಟೀಮ್ ಲೀಡ್ಸ್. ಹಾಗೆ ಕಂಪನಿ ಹೆಸರು ಬಂದೇನಪ್ಪ ಅಂತ ಅಂದರೆ ಕನ್ಸಲ್ಟೆಂಟ್ ಕಂಪನಿ, ಇಲ್ಲಿ ವೇಕೆನ್ಸಿ ಇರುವಂಥದ್ದು. ಹಾಗೆ ಇಲ್ಲಿ ಜಾಬ್ನ ಲೊಕೇಶನ್ ಬಂದೆಲ್ಲಪ್ಪ ಅಂದರೆ ಅದು ಬ್ಯಾಂಗ್ಳೂರಿನಲ್ಲಿ ಈ ಜಾಬ್ ಇರುವುದು. ಹಾಗೆಯೇ ಇವರ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂತ ಅಂದರೆ ಗ್ರ್ಯಾಜುಯೇಟ್ ಆರ್ ಪೋಸ್ಟ್ ಗ್ರ್ಯಾಜುಯೇಟ್ ಫ್ರೆಷರ್ಸ್ಗಳಿಗೂ ಕೂಡ ಅವಕಾಶವನ್ನು ಇವರು ಕೊಡ್ತಾ ಇದ್ದಾರೆ. ಸ್ಯಾಲರಿ ಪ್ಯಾಕೇಜ್ ಬಂದು ಅಪ್ ಟು 10 lakh ಪರ್ ಆನಮ್ ಸ್ಯಾಲರಿಯನ್ನು ಇವರು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂತಹ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ನೀವು ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 6 ಜಾಬ್ನ ಪೊಸಿಷನ್ ಬಂದೇನಪ್ಪ ಅಂದರೆ HR ರಿಕ್ರೂಟರ್, HR ಅಸೋಸಿಯೇಟ್ ಆಗಿರುವಂಥದ್ದು. ಹಾಗೆ ಕಂಪನಿ ಹೆಸರು ಬಂದ್ಬಿಟ್ಟು IT ಇಂಡಸ್ಟ್ರಿ, ಇಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಇಲ್ಲಿ ಜಾಬ್ನ ಲೊಕೇಶನ್ ಬಂದೆಲ್ಲಪ್ಪ ಅಂತ ಅಂದರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತದೆ. ಹಾಗೆ ಇವರ ರಿಕ್ರೂಟ್ಮೆಂಟ್ಸ್ ಏನಾಗಿರುತ್ತದೆ ಅಂತ ಅಂದರೆ ಗ್ರ್ಯಾಜುಯೇಷನ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ಆಗಿರಬೇಕು. ಹಾಗೆ ಇವರು ಸ್ಯಾಲರಿ ಪ್ಯಾಕೇಜ್ ಬಂದು ಏನಪ್ಪ ಅಂತ ಅಂದರೆ 25 to 60K ಪರ್ ಮಂತ್ ಸ್ಯಾಲರಿಯನ್ನು ಇವರು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 7 ಜಾಬ್ನ ಪೊಸಿಷನ್ ಬಂದೇನಪ್ಪ ಅಂತ ಅಂದರೆ HR ರಿಕ್ರೂಟರ್ ಆಗಿರುತ್ತದೆ. ಹಾಗೆ ಇಲ್ಲಿ ಆ ಕಂಪನಿ ಹೆಸರು ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ ವಿನಫ್ ಟೆಕ್ನಾಲಜೀಸ್, ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಜಾಬ್ನ ಲೊಕೇಶನ್ ಬಂದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತದೆ. ಹಾಗೆ ಇವರ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂತ ಅಂದರೆ ಗ್ರ್ಯಾಜುಯೇಟ್ ಆರ್ MBA ಇನ್ HR ಆಗಿರಬೇಕು. ಹಾಗೆ ಇವರ ಸ್ಯಾಲರಿ ಪ್ಯಾಕೇಜ್ ಬಂದು ಏನಪ್ಪ ಅಂದರೆ 15 to 20K ಪರ್ ಮಂತ್ ಸ್ಯಾಲರಿನ ಇವರು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಹಾಗೂ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂತಹ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 8 ಜಾಬ್ನ ಪೊಸಿಷನ್ ಬಂದ್ಬಿಟ್ಟು HR ರಿಕ್ರೂಟರ್ ಆ್ಯಂಡ್ HR ಎಕ್ಸಿಕ್ಯೂಟಿವ್ ಆ್ಯಂಡ್ HR ಇಂಟರ್ನ್ ಆಗಿರುವಂತಹದ್ದು. ಹಾಗೆ ಕಂಪನಿ ಹೆಸರು ಬಂದ್ಬಿಟ್ಟು IT ಕಂಪನಿ, ಇಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಜಾಬ್ನ ಲೊಕೇಶನ್ ಬಂದೇನಪ್ಪ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತದೆ. ಹಾಗೆ ಇವರ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂತ ಅಂದರೆ ಫ್ರೆಷರ್ಸ್ಗಳಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಹಾಗೆ ಇವರ ಸ್ಯಾಲರಿ ಪ್ಯಾಕೇಜ್ ಬಂದು ಏನಪ್ಪ ಅಂತ ಅಂದರೆ 27 to 42K ಪರ್ ಮಂತ್ ಸ್ಯಾಲರಿಯನ್ನು ಇವರು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ.
ಜಾಬ್ ಇನ್ಫಾರ್ಮೇಷನ್ 9 ಜಾಬ್ನ ಪೊಸಿಷನ್ ಬಂದ್ಬಿಟ್ಟು HR ರಿಕ್ರೂಟರ್ ಆ್ಯಂಡ್ HR ಎಕ್ಸಿಕ್ಯೂಟಿವ್ ಆಗಿರುತ್ತದೆ. ಹಾಗೆ ಈ ಕಂಪನಿಯ ಹೆಸರು ಬಂದೇನಪ್ಪ ಅಂತ ಅಂದರೆ IT ಇಂಡಸ್ಟ್ರಿ. ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಜಾಬ್ನ ಲೊಕೇಶನ್ ಬಂದು ಎಲ್ಲಪ್ಪ ಅಂತ ಅಂದರೆ ಅದು ವರ್ಕ್ ಫ್ರಮ್ ಹೋಮ್ ನೋಯ್ಡಾ, ಇಂಡೋರ್, ಬ್ಯಾಂಗ್ಳೂರ್, ಮುಂಬೈಯಲ್ಲಿ. ಹಾಗೆ ಇವರ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂತ ಅಂದರೆ ಫ್ರೆಷರ್ಸ್ಗಳಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಹಾಗೆ ಇವರ ಸ್ಯಾಲರಿ ಪ್ಯಾಕೇಜ್ ಬಂದು ಏನಪ್ಪ ಅಂತ ಅಂದರೆ 25 to 40K ಸ್ಯಾಲ್ರಿಯನ್ನು ಇವರು ಕೊಡ್ತಾ ಇದ್ದಾರೆ, ಪ್ಲಸ್ ಇನ್ಸೆಂಟಿವ್. ಹೆಚ್ಚಿನ ಮಾಹಿತಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 10 ಜಾಬ್ನ ಪೊಸಿಷನ್ ಬಂದು ಏನಪ್ಪ ಅಂತ ಅಂದರೆ HR ರಿಕ್ರೂಟರ್ಸ್ ಆಗಿರುತ್ತದೆ. ಹಾಗೆ ಇಲ್ಲಿ ಕಂಪನಿ ಹೆಸರು ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ IT ಇಂಡಸ್ಟ್ರಿ. ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಇವರು ಜಾಬ್ನ ಲೊಕೇಶನ್ ಬಂದೆಲ್ಲಪ್ಪ ಅಂದರೆ ವರ್ಕ್ ಫ್ರಮ್ ಹೋಮ್, ಅದು ಪ್ಯಾನ್ ಇಂಡಿಯಾದಲ್ಲಿ. ಹಾಗೆ ಇವರ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂತ ಅಂದರೆ 1 ವರ್ಷ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು ಮತ್ತು ಫ್ರೆಷರ್ಸ್ಗಳಿಗೂ ಕೂಡ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಹಾಗೆ ಇವರ ಸ್ಯಾಲರಿ ಪ್ಯಾಕೇಜ್ ಬಂದು ಏನಪ್ಪ ಅಂದರೆ 3 to 6 lakh ಪರ್ annum ಸ್ಯಾಲ್ರಿ ಕೊಟ್ಟು ಪ್ಲಸ್ ಬೆನಿಫಿಟ್ಸನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯಾಗಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 11 ಜಾಬ್ನ ಪೊಸಿಷನ್ ಬಂದು ಏನಪ್ಪ ಅಂತ ಅಂದರೆ HR ರಿಕ್ರೂಟರ್ ಆಗಿರುತ್ತದೆ. ಹಾಗೆ ಇವರ ಜಾಬ್ನ ಕಂಪನಿ ಹೆಸರು ಬಂದು ಏನಪ್ಪ ಅಂತ ಅಂದರೆ ಮೈಂಡ್ ಕ್ಲಿಕ್. ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಜಾಬ್ನ ಲೊಕೇಶನ್ ಬಂದು ಎಲ್ಲಪ್ಪ ಅಂತ ಅಂದರೆ ಬ್ಯಾಂಗ್ಳೂರ್, ಕೋರಮಂಗಲದಲ್ಲಿ ಇರುವಂತಹದ್ದು. ಹಾಗೆ ಇವರ ರಿಕ್ರೂಟ್ಮೆಂಟ್ಸು ಅಂಡರ್ ಗ್ರಾಜ್ಯುಯೇಟು, ಗ್ರಾಜ್ಯುಯೇಟು, ಪೋಸ್ಟ್ ಗ್ರಾಜ್ಯುಯೇಟ್ ಮತ್ತು ಫ್ರೆಷರ್ಸ್ಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಹಾಗೆ ಇವರ ಸ್ಯಾಲರಿ ಪ್ಯಾಕೇಜ್ ಬಂದು 2.5 to 4 lakh ಪರ್ annum ಸ್ಯಾಲ್ರಿಯನ್ನು ಇವರು ಕೊಡ್ತಾ ಇದ್ದಾರೆ, ಪ್ಲಸ್ ಬೆನಿಫಿಟ್ಸು. ಹಾಗೆ ಹೆಚ್ಚಿನ ಮಾಹಿತಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 12 ಜಾಬ್ನ ಪೊಸಿಷನ್ ಬಂದೇನಪ್ಪ ಅಂದರೆ HR ರಿಕ್ರೂಟರ್ ಆ್ಯಂಡ್ HR ಎಕ್ಸಿಕ್ಯೂಟಿವ್ ಆಗಿರುವಂತಹದ್ದು. ಹಾಗೆ ಈ ಕಂಪನಿ ಹೆಸರು ಬಂದು IT ಇಂಡಸ್ಟ್ರಿ. ಇಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆಯೇ ಇವರ ಜಾಬ್ನ ಲೊಕೇಶನ್ ಬಂದೆಲ್ಲಪ್ಪ ಅಂದರೆ ವರ್ಕ್ ಫ್ರಮ್ ಹೋಮ್ ನೋಯ್ಡಾ, ಇಂಡೋರ್, ಬ್ಯಾಂಗ್ಳೂರ್, ಮುಂಬೈಯಲ್ಲಿ. ಹಾಗೆ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂದರೆ ಫ್ರೆಷರ್ಸ್ಗಳಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಹಾಗೆ ಇವರ ಸ್ಯಾಲರಿ ಪ್ಯಾಕೇಜ್ ಬಂದು ಏನಪ್ಪ ಅಂತ ಅಂದರೆ 3 to 6 lakh ಪರ್ annum ಸ್ಯಾಲ್ರಿಯನ್ನು ಇವರು ಕೊಡ್ತಾ ಇದ್ದಾರೆ, ಪ್ಲಸ್ ಬೆನಿಫಿಟ್ಸು. ಹಾಗೆ ಆಸಕ್ತರು ಹಾಗೂ ಕೆಳಗೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. 13 ಜಾಬ್ನ ಪೊಸಿಷನ್ ಬಂದೇನಪ್ಪ ಅಂದರೆ HR ರಿಕ್ರೂಟರ್ ಆ್ಯಂಡ್ HR ಎಕ್ಸಿಕ್ಯೂಟಿವ್ ಆಗಿರುತ್ತದೆ. ಹಾಗೆ ಈ ಕಂಪನಿ ಹೆಸರು ಬಂದೇನಪ್ಪ ಅಂದರೆ IT ಇಂಡಸ್ಟ್ರಿ. ಇಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಜಾಬ್ನ ಲೊಕೇಶನ್ ಬಂದು ಎಲ್ಲಪ್ಪ ಅಂತ ಅಂದರೆ ವರ್ಕ್ ಫ್ರಮ್ ಹೋಮ್, ಅದು ಪ್ಯಾನ್ ಇಂಡಿಯಾ. ಹಾಗೆ ಇವರ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂತ ಅಂದರೆ ಫ್ರೆಷರ್ಸ್ಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ. 5 days ವರ್ಕಿಂಗ್ ಡೇಸ್ ಆಗಿದ್ದು ಸ್ಯಾಟರ್ಡೆ ಸಂಡೇ ಫಿಕ್ಸ್ಡ್ ಆಫ್ ಇರುತ್ತದೆ. ಹಾಗೆ ಸ್ಯಾಲ್ರಿ ಬಂದ್ಬಿಟ್ಟು 25 to 40K ಸ್ಯಾಲ್ರಿಯನ್ನು ಕೊಡ್ತಾ ಇದ್ದಾರೆ, ಪ್ಲಸ್ ಇನ್ಸೆಂಟಿವ್. ಹೆಚ್ಚಿನ ಮಾಹಿತಿಯಾಗಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 14 ಜಾಬ್ನ ಪೊಸಿಷನ್ ಬಂದ್ಬಿಟ್ಟು HR ಮ್ಯಾನೇಜರ್, ಅದರಲ್ಲೂ ಮ್ಯಾನುಫ್ಯಾಕ್ಚರಿಂಗ್. ಹಾಗೆ ಈ ಕಂಪನಿ ಹೆಸರು ಬಂದ್ಬಿಟ್ಟು ಏನಪ್ಪ ಅಂತಂದರೆ ಬೆಂಚ್ ಮಾರ್ಕ್ 1. ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಜಾಬ್ನ ಲೊಕೇಶನ್ ಬಂದಿಲ್ಲಪ್ಪ ಅಂದರೆ ವರ್ಕ್ ಫ್ರಮ್ ಹೋಮ್, ಅದು ಪ್ಯಾನ್ ಇಂಡಿಯಾ. ಹಾಗೆ ಇವರ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂತ ಅಂದರೆ ಫ್ರೆಷರ್ಸ್ಗಳಿಗೆ ಅವಕಾಶ ಇದೆ, ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅಪ್ಲೈಯನ್ನು ಮಾಡಬಹುದು. ಹಾಗೆ ಇವರ ಸ್ಯಾಲರಿ ಪ್ಯಾಕೇಜ್ ಬಂದು ಅಪ್ ಟು 40K ವರೆಗೂ ಸ್ಯಾಲರಿಯನ್ನು ಇವರು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಹಾಗೆ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂತಹ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 15 ಜಾಬ್ನ ಪೊಸಿಷನ್ ಬಂದ್ಬಿಟ್ಟು HR ರಿಕ್ರೂಟರ್ ಆ್ಯಂಡ್ HR ಎಕ್ಸಿಕ್ಯೂಟಿವ್ ಆಗಿರುತ್ತದೆ. ಹಾಗೆ ಈ ಕಂಪನಿ ಹೆಸರು ಬಂದ್ಬಿಟ್ಟು ಏನಪ್ಪ ಅಂದರೆ ಕನ್ಸಲ್ಟೆಂಟ್ ಕಂಪನಿ ಆಗಿದ್ದು ಇಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಜಾಬ್ನ ಲೊಕೇಶನ್ ಬಂದು ಎಲ್ಲಪ್ಪ ಅಂತ ಅಂದರೆ ವರ್ಕ್ ಫ್ರಮ್ ಹೋಮ್, ಅದು ಪ್ಯಾನ್ ಇಂಡಿಯಾದಲ್ಲಿ. ಹಾಗೆ ಇವರ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂತ ಅಂದರೆ ಫ್ರೆಷರ್ಸ್ಗಳಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಹಾಗೆ ಇವರ ಸ್ಯಾಲರಿ ಪ್ಯಾಕೇಜ್ ಬಂದು ಏನಪ್ಪ ಅಂತ ಅಂದರೆ 25 to 40K ಸ್ಯಾಲರಿಯನ್ನು ಕೊಡ್ತಾ ಇದ್ದು, ಪ್ಲಸ್ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 16 ಜಾಬ್ನ ಪೊಸಿಷನ್ ಬಂದು ರಿಕ್ರೂಟರ್ ಆಗಿರುತ್ತದೆ. ಹಾಗೆ ಈ ಕಂಪನಿ ಹೆಸರು ಬಂದ್ಬಿಟ್ಟು ಏನಪ್ಪಾ ಅಂತ ಅಂದರೆ wipro.com. ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಇವರ ಜಾಬ್ನ ಲೊಕೇಶನ್ ಬಂದ್ಬಿಟ್ಟು ಎಲ್ಲಪ್ಪ ಅಂತ ಅಂದರೆ ಬ್ಯಾಂಗ್ಳೂರ್, ಚೆನ್ನೈಯಲ್ಲಿ ಜಾಬ್ ಇರುವಂತಹದ್ದು. ಹಾಗೆ ಇವರ ರಿಕ್ರೂಟ್ಮೆಂಟ್ಸ್ ಏನಪ್ಪಾ ಅಂದರೆ ಬ್ಯಾಚುಲರ್ಸ್ ಆಫ್ ಡಿಗ್ರಿ ಆಗಿರಬೇಕು. ಹಾಗೆ ಇವರ ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು ಏನಪ್ಪಾ ಅಂತ ಅಂದರೆ ಅಪ್ ಟು 7 lakh ಪರ್ annum ಸ್ಯಾಲರಿಯನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಹಾಗೂ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ.
ಜಾಬ್ ಇನ್ಫಾರ್ಮೇಷನ್ 17 ಜಾಬ್ನ ಪೊಸಿಷನ್ ಬಂದ್ಬಿಟ್ಟು BPO ರಿಕ್ರೂಟಿಂಗ್ ರಾಕ್ ಸ್ಟಾರ್ಸ್. ಹಾಗೆ ಈ ಕಂಪನಿ ಹೆಸರು ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ BPO ಕಂಪನಿ, ಇಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಇವರ ಜಾಬ್ನ ಲೊಕೇಶನ್ ಬಂದ್ಬಿಟ್ಟು ವರ್ಕ್ ಫ್ರಮ್ ಎನಿವೇರ್ ಆಗಿರುತ್ತದೆ. ಹಾಗೆ ಇವರ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂತ ಅಂದರೆ ಫ್ರೆಷರ್ಸ್ಗಳಿಗೆ ಅವಕಾಶ, ಅಂಡರ್ ಗ್ರಾಜುಯೇಟ್ಸ್ ಕೂಡ ಆಗಿರಬೇಕು. ಹಾಗೆ ಇವರ ಸ್ಯಾಲರಿ ಪ್ಯಾಕೇಜ್ ಬಂದು ಏನಪ್ಪ ಅಂತ ಅಂದರೆ 25 to 40K ಸ್ಯಾಲರಿಯನ್ನು ಕೊಡ್ತಾ ಇದ್ದಾರೆ, ಪ್ಲಸ್ ಇನ್ಸೆಂಟಿವ್ ಕೂಡ. ಹಾಗೆ ಹೆಚ್ಚಿನ ಮಾಹಿತಿ ಹಾಗೆ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 18 ಜಾಬ್ನ ಪೊಸಿಷನ್ ಬಂದ್ಬಿಟ್ಟು IT ರಿಕ್ರೂಟರ್ಸ್ ಆಗಿರುತ್ತದೆ. ಹಾಗೆ ಈ ಕಂಪನಿಯ ಹೆಸರು ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ ಲೈವ್ ಕನೆಕ್ಷನ್ಸ್, ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಜಾಬ್ನ ಲೊಕೇಶನ್ ಬಂದಿಲ್ಲಪ್ಪ ಅಂತ ಅಂದರೆ ಬೆಂಗಳೂರಿನಲ್ಲಿ, ಅದು ವರ್ಕ್ ಫ್ರಮ್ ಆಫೀಸ್ ಆಗಿರುತ್ತದೆ. ಹಾಗೆ ಇವರ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂತಂದರೆ IT ರಿಕ್ರೂಟರ್ಸ್ ವಿತ್ ಕಾಂಟ್ರಾಕ್ಟ್ ಸ್ಟಾಫಿಂಗ್ ಎಕ್ಸ್ಪೀರಿಯನ್ಸ್ ಆಗಿರುವಂತಹದ್ದು. ಹಾಗೆ ಇವರ ಸ್ಯಾಲರಿ ಬಂದು 7 lakh per annum ಸ್ಯಾಲರಿಯನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ನೀವು ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 19 ಜಾಬ್ನ ಪೊಸಿಷನ್ ಬಂದ್ಬಿಟ್ಟು ಟೆಕ್ನಿಕಲ್ ರಿಕ್ರೂಟರ್ ಆಗಿರುತ್ತದೆ. ಹಾಗೆ ಈ ಕಂಪನಿ ಹೆಸರು ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ ಸ್ಯಾಪ್, ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಇವರ ಜಾಬ್ನ ಲೊಕೇಶನ್ ಬಂದೆಲ್ಲಪ್ಪ ಅಂತ ಅಂದರೆ ಅದು ಬ್ಯಾಂಗ್ಳೂರು ಮತ್ತು ಚೆನ್ನೈಯಲ್ಲಿ ಈ ಜಾಬ್ ಇರುವಂತಹದ್ದು. ಹಾಗೆ ಇವರ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂದರೆ ಫ್ರೆಷರ್ಸ್ಗಳಿಗೆ ಅವಕಾಶ ಮತ್ತು ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅಪ್ಲೈಯನ್ನು ಮಾಡಬಹುದು. ಹಾಗೆ ಇವರ ಸ್ಯಾಲರಿ ಪ್ಯಾಕೇಜ್ ಬಂದೇನಪ್ಪ ಅಂದರೆ 4 to 10 lakh per annum ಸ್ಯಾಲರಿಯನ್ನು ಇವರು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಆಸಕ್ತರು ಕೆಳಗೆ ಕೊಟ್ಟಿರತಕ್ಕಂತಹ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 20 ಜಾಬ್ನ ಪೊಸಿಷನ್ ಬಂದ್ಬಿಟ್ಟು ಡಾಟಾ ಆಪರೇಟರ್ ಆಗಿರುತ್ತದೆ. ಹಾಗೆ ಈ ಕಂಪನಿಯ ಹೆಸರು ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ ಕ್ಯಾಡ್ ಮ್ಯಾಕ್ಸ್ ಪ್ರೈವೇಟ್ ಲಿಮಿಟೆಡ್, ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಇವರ ಜಾಬ್ನ ಲೊಕೇಶನ್ ಬಂದಿಲ್ಲಪ್ಪ ಅಂತ ಅಂದರೆ ಅದು ಬೆಂಗಳೂರಿನಲ್ಲಿ ಮತ್ತು ಚೆನ್ನೈಯಲ್ಲಿ ಇರುವಂತಹದ್ದು. ಹಾಗೆ ಇವರ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂತಂದರೆ ಫ್ರೆಷರ್ಸ್ಗಳಿಗೆ ಅವಕಾಶ ಮತ್ತು ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅಪ್ಲೈಯನ್ನು ಮಾಡಬಹುದು, ಎನಿ ಡಿಗ್ರಿ ಕೂಡ ಆಗಿರುವಂತಹದ್ದು. ಹಾಗೆ ಇವರ ಸ್ಯಾಲರಿ ಪ್ಯಾಕೇಜು 4 lakh per annum ಸ್ಯಾಲರಿಯನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಹಾಗೆ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಇಂತಹ ಜಾಬ್ ಇನ್ಫಾರ್ಮೇಷನ್ಗೋಸ್ಕರ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ.